ನಾವೊಂದ್ಸತಿ ನೇಪಾಳದ ಪಶುಪತಿನಾಥ್ ಟೆಂಪಲ್ಗೆ ವಿಸಿಟ್ ಮಾಡಿದ್ನಿ. ನನ್ನ ಕಣ್ಣು ಮುಂದೆ ಬಂದಂತಹ ಎರಡು ವಿಚಾರಗಳ ನಂಗೆ ಲೈಫ್ ಬಗ್ಗೆ ಇರುವಂತಹ ಟೋಟಲ್ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡಿಬಿಡ್ತು. ಒಂದು ಕಡೆ ವಿಜೃಂಭಣೆಯಿಂದ ಆರತಿ ಆಗತ್ತಿತ್ತು, ಇನ್ನೊಂದು ಕಡೆ ಚಿತೆಗಳು ಸುಡ್ತಾ ಇದ್ವು. ಇಲ್ಲಿ ಏನ್ ನಡಿಲತ್ತಿದೆ ಅಂತ ಹೇಳಿ ನೋಡೋಕೋಸ್ಕರ ನಾ ಏನ್ ಮಾಡಿದೆ, ಪಶುಪತಿನಾಥ ದರ್ಶನ ಆರತಿ ಎರಡೂ ಮುಗಿಸ್ಕೊಂಡು ಆ ಘಾಟ್ ಹತ್ರ ಬಂದು ಕುಂತ್ಕೊಂಡೆ. ಒಂದು ಅರ್ಧ ಗಂಟೆಯಲ್ಲಿ ಕುಂತಿದ್ದೆ, ಒಂದು 7-8 ಹೆಣಗಳು ಬಂದ್ವು. ಆಂಬ್ಯುಲೆನ್ಸ್ ಇಂದ ಇಳಿಸಿ ಅದನ್ನ ಬಾಗಮತಿ ನದಿ ಹತ್ರ ಕರ್ಕೊಂಡು ಹೋಗಿ ನೀರಿನ ಪಾದ ಸ್ಪರ್ಶ ಮಾಡಿಸಿ ವಿಧಿವಿಧಾನಗಳನ್ನು ಮುಗಿಸಿ ಅಲ್ಲೇ ಚಿತೆಯಲ್ಲಿ ಆ ಹೆಣಗಳ ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ರು. ಇದನ್ನೆಲ್ಲ ನೋಡಿ ನನಗೆ ಅರ್ಥ ಆಗಿದ್ದು ಇಷ್ಟ: ಸಾವನ್ನೋದು ಯಾರನ್ನೂ ಬಿಡಲ್ಲ. ಅದು ದೊಡ್ಡವರೇ ಇರ್ಲಿ, ಸಣ್ಣವರೇ ಇರ್ಲಿ, ಅದು ಬಂದಾಗ ಎಲ್ಲರೂ ಒಂದಿನ ಹೋಗಬೇಕು. ಇದನ್ನೆಲ್ಲ ನಿಮ್ಗೆ ಹೇಳಿ ಏನೋ ಬೇಜಾರು ಮಾಡ್ಬೇಕು ಅನ್ನುವಂತ ಉದ್ದೇಶ ನನಗಿಲ್ಲ. ಟ್ರಾವೆಲ್ ಮಾಡೋದ್ರಿಂದ ಏನೆಲ್ಲ ವಿಷಯಗಳು ನಮ್ಗೆ ರಿಯಲೈಸ್ ಆಗತ್ತ ಅಂತ ಹೇಳಿ ನನಗೆ ಏನೇನು ಅರ್ಥ ಆಗಿತ್ತು ಅದನ್ನ ನಿಮ್ ಮುಂದೆ ಹಂಚ್ಕೋಬೇಕು ಅನ್ನುವಂತ ಒಂದು ಆಸೆ. ಅದ್ರ ಜೊತೆ ಇದರಿಂದ ಯಾರಿಗಾದ್ರೂ ಹೆಲ್ಪ್ ಕೂಡ ಆಗಬಹುದು. ನಾವು ಜೀವನದ ಪೂರ್ತಿ ಒಂದು ದೊಡ್ಡ ತಪ್ಪು ಮಾಡ್ತೀವಿ, ಅದು ರಿಯಲೈಸ್ ಆಗುವಷ್ಟರೊಳಗಡೆ ಜೀವನನ ಮುಗಿದೋಗಿರತ್ತ. ಯಾರು ನಮ್ಮ ಬಗ್ಗೆ ಏನ್ ಅನ್ಕೋತಾರೋ, ಸಂಬಂಧಿಕರು ನಮ್ಮನ್ನ ಹೆಂಗ್ ಜಡ್ಜ್ ಮಾಡತ್ತಾರೋ, ಮತ್ತೊಬ್ಬರ ಲೈಫ್ ನೋಡಿ ನಮ್ಮ ಜೀವನ ಕಂಪೇರ್ ಮಾಡ್ಕೊಳ್ಳೋದು, ನಮಗ ಅದು ಬೇಕು, ನಮಗ ಇದು ಬೇಕು, ಮೋಹ ಮಾಯ ಅಂತ ಎದಕ್ಕಂತಾರ ಗೊತ್ತಾನ? ಇದಕ್ಕ ಅಂತಾರ. ಎಷ್ಟು ಫಾಸ್ಟ್ ಆಗಿ ನಾವು ಒಂದು ವಸ್ತುವಿಗೆ ಅಟ್ರಾಕ್ಟ್ ಆಗಿರ್ತೀವಿ, ಎಷ್ಟು ಬೇಗ ನಾವು ಯಾವುದೋ ಒಬ್ಬ ವ್ಯಕ್ತಿನ ನಂಬಿ ಬಿಟ್ಟಿರ್ತೀವಿ. ಯಾವುದೇ ಒಂದು ವಸ್ತುವಿನಿಂದ, ಯಾವುದೇ ಒಬ್ಬ ವ್ಯಕ್ತಿಯಿಂದ ಸಮಸ್ಯೆ ಆಗೋಕೆ ಪರ್ಮಿಷನ್ ಫಸ್ಟ್ ನಾವೇ ಕೊಟ್ಟಿರ್ತೀವಿ, ಆಮೇಲೆ ಅದು ಸಮಸ್ಯೆಯಾಗಿ ಬದಲಾಗುತ್ತೆ. ಆದ್ರೆ ರಿಯಾಲಿಟಿ ಒಳಗಡೆ ಅದರಿಂದ ಹೊರಗೆ ಬರಕ್ ನಮಗ ಆಗೋದನ್ನೇ ಇಲ್ಲ. ಅದಕ್ಕೆ ಒಂದ್ ಅರ್ಥ ಮಾಡ್ಕೊಂಡ್ಬಿಡ್ರಿ, ಎಷ್ಟು ಫಾಸ್ಟ್ ಆಗಿ ನಾವು ಅಟ್ರಾಕ್ಟ್ ಆಗ್ತೀವಲ್ಲ ಅಷ್ಟ ಫಾಸ್ಟ್ ಆಗಿ ಆ ವಸ್ತುವನ್ನ ಬಿಡೋದು. ಎಷ್ಟು ಬೇಗ ಒಬ್ಬ ವ್ಯಕ್ತಿನ ನಂಬಿರ್ತೀವಲ್ವಾ, ಆ ವ್ಯಕ್ತಿ ಸಮಸ್ಯೆ ಮಾಡಿದಾಗ ಅಷ್ಟ ಬೇಗ ಆ ವ್ಯಕ್ತಿನ ಕ್ಷಮಿಸುವಂತ ಗುಣ ನೀವು ಡೆವಲಪ್ ಮಾಡ್ಕೊಂಡ್ರಿ ಅಂತಂದ್ರ ನಿಮ್ಮ ಲೈಫ್ ಒಳಗಡೆ ಸಮಸ್ಯೆ ಅನ್ನೋದನ್ನ ಬರೋದಿಲ್ಲ. ಅವಾಗ ನಿಮ್ಮ ಜೀವನಕ್ಕೆ ಮೋಕ್ಷ ಅನ್ನೋದು ಸಿಗುದ. ಮೋಕ್ಷ ಅನ್ನೋದ ಎಲ್ಲೋ ನಿಮ್ಗೆ ಸಿಕ್ತತಿ ಅಂತ ಹೇಳಿ ಹುಡ್ಕೊಂಡು ಹೋಗೋದು ನಿಮ್ಮ ದೊಡ್ಡ ತಪ್ಪು. ಮೋಕ್ಷ ಅನ್ನೋದ ನಿಮ್ಮ ಜೀವನದೊಳಗೆ ನೀವು ಮಾಡಿರುವಂತಹ ತಪ್ಪು ಸರಿಗೆ ಪ್ರತಿಯೊಂದನ್ನು ನೀವು ಅನುಭವಿಸಿದ ಮೇಲೆ ಮನಸ್ಸಿಗಾಗುವಂತ ತೃಪ್ತಿ ಅಥವಾ ಮನಸ್ಸಿಗಾಗಿರುವಂತ ಸಮಾಧಾನನ ಮೋಕ್ಷ. ಅದು ನೀವು ಜೀವನದ ಉದ್ದಕ್ಕೂ ಕ್ಯಾರಿ ಮಾಡ್ಕೊಂತ ಹೋದ್ರಿ, ನೀವು ಸತ್ತ ಮೇಲೆ ಅದು ನೀವು ಕ್ಯಾರಿ ಮಾಡಿದ್ರಿ ಅಂತಂದ್ರೆ ನಿಮಗೆ ಮೋಕ್ಷ ಹೆಂಗ್ ಸಿಗತ್ತ? ಅದಕ್ಕ ಒಂದು ತಿಳ್ಕೊಂಡ್ಬಿಡ್ರಿ, ನಿಮ್ಮ ಶರೀರಕ್ಕೆ ಏನು ಬೇಕಲ್ಲ ಅದನ್ನ ಶರೀರಕ್ಕೆ ಕೊಡ್ರಿ, ನಿಮ್ಮ ಮನಸ್ಸಿಗೆ ಏನು ಬೇಕಲ್ಲ ಅದನ್ನ ನಿಮ್ಮ ಮನಸ್ಸಿಗೆ ಕೊಡ್ರಿ. ನಿಮ್ಮ ಆತ್ಮಕ್ಕೆ ಏನ್ ತೃಪ್ತಿ ಆಗತ್ತಲ್ಲ, ನಿಮ್ಗೆ ಏನು ಖುಷಿ ಅನ್ಸತ್ತಲ್ಲ ಆ ಕೆಲಸ ನೀವು ಮಾಡ್ರಿ. ಇದೆಲ್ಲ ನಿಮ್ಗೆ ರಿಯಲೈಸ್ ಆಗೋಷ್ಟ್ರೊಳಗಡೆ ನಿಮ್ಮ ಲೈಫ್ ಮುಗಿದೋಗಿರತ್ತ. ಒಂದ್ಸತಿ ನಿಮ್ ಲೈಫ್ ಎಂಡಿಗೆ ಬಂದು ನೀವು ಹಿಂದೆ ತಿರುಗಿ ನೋಡಿದ ಮೇಲೆ ನಿಮ್ಮ ಲೈಫ್ ಪೂರ್ತಿ ಮತ್ತೊಬ್ಬರನ್ನ ಖುಷಿ ಪಡಿಸೋದ್ರೊಳಗಡೆ ನಿಮ್ಮ ಜೀವನ ಪೂರ್ತಿ ವ್ಯರ್ಥ ಆಗಿ ಹೋಗಿರತ್ತ. ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟ: ನಿಮ್ಗೆ ಎಷ್ಟಾಗತ್ತೋ ಅಷ್ಟು ಟ್ರಾವೆಲ್ ಮಾಡ್ರಿ, ಅಲ್ಲಿರೋ ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ರಿ, ನಿಮ್ಮ ಲೈಫ್ ಒಳಗಡೆ ಆ ವಿಚಾರಗಳನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ರಿ. ಅದ್ರ ಜೊತೆ ಮತ್ತೊಬ್ಬರಿಗೆ ಟ್ರಾವೆಲ್ ಮಾಡೋಕೆ ಇನ್ಸ್ಪೈರ್ ಮಾಡ್ರಿ. ಇದೇ ರೀತಿ ನಿಮ್ದು ಕೂಡ ಯಾವ್ದು ಟ್ರಾವೆಲ್ ಸ್ಟೋರೀಸ್ ಇದ್ರೆ ಕಮೆಂಟ್ ಸೆಕ್ಷನ್ ಒಳಗಡೆ ಕಮೆಂಟ್ ಮಾಡ್ರಿ.